ಹರೇಕಳದಲ್ಲಿ ಏಪ್ರಿಲ್ 18ರಂದು ಜರುಗಬೇಕಾಗಿದ್ದ ಸೂರ್ಯಚಂದ್ರ ಜೋಡುಕೆರೆ ಕಂಬಳವನ್ನ ಕಂಬಳ ಆಯೋಜಕರಿಗೆ ಸೂತಕದ ಛಾಯೆ ಆವರಿಸಿರೋದ್ರಿಂದ ಸೂತಕದ ವಾತಾವರಣದಲ್ಲಿ ಮನರಂಜನೆ ಸೂಕ್ತ ಅಲ್ಲ ಎಂದು ಈ ವರ್ಷ ಕೈಬಿಟ್ಟು ಮುಂದಿನ ವರ್ಷ ಆಯೋಜಿಸಲಾಗುತ್ತದೆ ಎಂದು ಹರೇಕಳ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಸಮಿತಿ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಹಳ ಬೇಸರದಿಂದ ಹೇಳಿದರು. ತೊಕ್ಕೊಟ್ಟಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರೇಕಳದಲ್ಲಿ ಏಪ್ರಿಲ್ 18ರಂದು ಸೂರ್ಯಚಂದ್ರ ಕಂಬಳ ನಡೆಸಲು ಎಲ್ಲ ಸಿದ್ಧತೆ ನಡೆಸಲಾಗಿತ್ತು. ಅದಾಗಲೇ 800 ಮಂದಿ ಸದಸ್ಯರನ್ನೊಳಗೊಂಡ ಸಮಿತಿ ಉಪಸಮಿತಿಯ ಮೂಲಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ತಲುಪಿಸುವ ಕಾರ್ಯ ಕೂಡ ನಡೆದಿತ್ತು. ಹಲವು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಂಬಳ ಸಿದ್ಧತೆ ಕೈಗೊಂಡಿರುವ ಮಧ್ಯೆಯೇ ವಯೋಸಹಜವಾಗಿ ಹಲವು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಪಿತೃಶ್ರೀ ಪ್ರಗತಿಪರ ಕೃಷಿಕ ಉಳ್ಳಿದೊಟ್ಟು ಕೊರಗಪ್ಪ ಶೆಟ್ಟಿಯವರ ಅಗಲುವಿಕೆಯಿಂದ ಧಾರ್ಮಿಕ ಹಿನ್ನೆಲೆಯಲ್ಲಿ ಸೂತಕದಲ್ಲಿ ಕಂಬಳ ನಡೆಸುವಂತದ್ದು ಸೂಕ್ತ ಅಲ್ಲ ಎಂದು ಕಂಬಳ ಸಮಿತಿ ನಿರ್ಣಯದಂತೆ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಮುಂದಿನ ವರ್ಷ ನಡೆಸಲು ಆಯೋಜಿಸಲಾಗಿದೆ ಎಂದರು. ಪ್ರಾಕೃತಿಕವಾಗಿ ಹರೇಕಳ ಕಂಬಳ ಗದ್ದೆ ನೇತ್ರಾವತಿ ನದಿಗೆ ಸಮೀಪ ಇದ್ದು ನೀರಿನ ಹರಿವು ಜಾಸ್ತಿ ಇರುವ ಕಾರಣದಿಂದ ನಿಗದಿತ ತಿಂಗಳಲ್ಲೇ ಕಂಬಳ ನಡೆಸಬೇಕಾದ ಅನಿವಾರ್ಯತೆ ಇದ್ದು ಕೊರಗಪ್ಪ ಶೆಟ್ಟಿ ಅವರ ಸಾವು ಸಂಭವಿಸಿದ ಕಾರಣದಿಂದ ಬೇರೆ ದಿನಗಳಲ್ಲಿ ಮಾಡಲು ಅದಕ್ಕೂ ಸೂತಕದ ದಿನ ತಪ್ಪುವುದಿಲ್ಲ. ಇತರ ದಿನಗಳಲ್ಲಿ ಜಿಲ್ಲಾ ಕಂಬಳ ಸಮಿತಿ ಬೇರೆ ಕಂಬಳಕ್ಕೆ ದಿನ ನಿಗದಿಗೊಳಿಸಿದ್ದು ನಂತರ ಮಳೆ ಬಂದರೆ ಗದ್ದೆಯಲ್ಲಿ ನೀರು ತುಂಬಾ ಸಾಧ್ಯತೆ ಹೆಚ್ಚಿದ್ದು ಆ ಕಾರಣದಿಂದ ಈ ವರ್ಷ ಕಂಬಳ ನಡೆಸಲೆಂದು ಅದೆಷ್ಟೋ ಲಕ್ಷ ರೂಪಾಯಿ ಖರ್ಚಾಗಿದ್ರೂ ಪರವಾಗಿಲ್ಲ, ಸೂತಕದ ವಾತಾವರಣದಲ್ಲಿ ಮನರಂಜನೆ ಬೇಡ ಎಂದು ಮುಂದಿನ ವರ್ಷ ಕಂಬಳ ನಡೆಸುವ ಹಂತಕ್ಕೆ ಬರಲಾಗಿದೆ. ಹಾಗಾಗಿ ಕಂಬಳ ಕೋಣಗಳ ಯಜಮಾನರುಗಳು ಕಂಬಳಾಭಿಮಾನಿಗಳು ಸಹಕರಿಸಬೇಕು ಎಂದು ವಿನಂತಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಂಬಳ ಸಮಿತಿ ಗೌರವಾಧ್ಯಕ್ಷ ಮೋಹನ್ ದಾಸ್ ರೈ ಬೆಲಿಗುತ್ತು, ಪ್ರಧಾನ ಸಂಚಾಲಕ ರವೀಂದ್ರ ರೈ ಕಲ್ಲಿಮಾರು, ಉಪಾಧ್ಯಕ್ಷ ಬದ್ರುದ್ದೀನ್ ಹರೇಕಳ, ಪ್ರಧಾನ ಕಾರ್ಯದರ್ಶಿ ವಾಮನ್ ರಾಜ್ ಪಾವೂರು, ಅರ್ಜುನ್ ಆರ್ ಶೆಟ್ಟಿ ಹಾಗೂ ಕೋಶಾಧಿಕಾರಿ ಸುಧಾಕರ್ ಬೈತಾರ ಉಪಸ್ಥಿತರಿದ್ದರು. ಬಲ್ಕುಂಜದಲ್ಲಿ ಕಂಬಳ ಆದಾಗ ನಮ್ಮ ಕಂಬಳ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಬೆಳಕು ಡಾಕ್ಟರ್ ದೇವಿ ಪ್ರಸನ್ನ ಶೆಟ್ಟಿ ಅವರು ಆ ಕಂಬಳದ ಈ ಕಂಬಳದ ಸಭೆಯನ್ನ ಒಂದು ಬಾರಿ ಮೌನಗೊಳಿಸಿ ಅಲ್ಲಿ ನಿರೂಪಕರು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಆ ಕಂಬಳದಲ್ಲಿ ನಮ್ಮ ತಂದೆಗೆ ಒಂದು ಮೌನ ಪ್ರಾರ್ಥನೆಯನ್ನು ಮಾಡಿದ್ರು. ನಮ್ಮ ಸಿದ್ಧಾಂತವನ್ನು ಆದೇಶಿಸಿದ್ರು. ಆ ಕಂಬಳ ಸಮಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದರ ಜೊತೆಗೆ ನಾಡಿದ್ದು 23 ತಾರೀಕಿಗೆ ನನ್ನ ತಂದೆಯ ಉತ್ತರಕ್ಕೆ ಕೂಡ ಅಸೇಗುಲೆ ಮಂತ್ರ ನಡೆಯಲಿದೆ. ಒಟ್ಟಿನಲ್ಲಿ ಈ ಒಂದು ಕಂಬಳ, ಈ ವರ್ಷದ ಕಂಬಳ ನಮ್ಮೆಲ್ಲ ವ್ಯವಸ್ಥೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ಮಾಡಬೇಕಾದಂತ ಎಲ್ಲ ಪ್ರಾರ್ಥನೆಯನ್ನ ನಮ್ಮ ಗೌರವಾಧ್ಯಕ್ಷರು ಇದ್ದುಕೊಂಡು ನಮ್ಮೆಲ್ಲ ಹಿರಿಯರು ಇದ್ದುಕೊಂಡು ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ವಿ. ಆದ್ರೆ ದೈವ ವೇಳೆ ಯಾವ ರೀತಿ ಇದೆ, ನಾನು ಯಾವತ್ತು ಸಭೆ ಸಮಾರಂಭದಲ್ಲಿ ಕೂಡ ಇರ್ತೇನೆ, ನಾನು ಧನಾತ್ಮಕವಾಗಿ ಹೋಗುವ, ಆದ್ರೆ ದೈವ ಚಿತ್ತ ಯಾವ ರೀತಿ ಇದೆ ಅಂತ ಗಮನ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಅಂತೂ ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂಬ ನಿರೀಕ್ಷೆ ಇಟ್ಕೊಂಡು ನಾವು ಮುಂದುವರಿಯುತ್ತದೆ. ಸಂದರ್ಭದಲ್ಲಿ ಕಂಬಳವನ್ನ ಮುಂದಿನ ವರ್ಷಕ್ಕೆ ನಾವು ದೇವರ ದಯೆಯಿಂದ ವಿಜೃಂಭಣೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅಂತೂ ಮಾಧ್ಯಮದ ಮೂಲಕ ನಾವು ಸೃಷ್ಟಿಕರಣ ಕೊಡುವುದು ಏನಂತ ಹೇಳಿದ್ರೆ ಬಹಳಷ್ಟು ಜನ ಅಭಿಮಾನಿಗಳು ಇವತ್ತು ಪ್ರೇಕ್ಷಕರನ್ನ ಅದರಲ್ಲಿ ಕಟೌಟುಗಳನ್ನು ಹಾಕಿ ಈಗಾಗಲೇ ನಾನು 2-3 ಜನ, ನಾನು ಯಾರಿಗೂ ಕೂಡ ಹೇಳಿಲ್ಲ, ಗ್ರೂಪ್ ಅಲ್ಲಿ ಹಾಕಿ ಬಿಟ್ಟಿದ್ದೆ, ನಿಮ್ಗೆ ಬೇಕಾದಲ್ಲಿ ನಿಮ್ಮವರು ಯಾರ ಹತ್ರ ಬೇಕು ಯಾರ ಹತ್ರ ಊಟ ಹಾಕಿ ನೀವು ಮಾಡಿ ಅಂತ ಹೇಳಿದ್ದು. ನಾನು ಆ ಫ್ಲೆಕ್ಸ್ ಮಾಡಿದ ಹತ್ರ ಹೇಳಿದೆ, ಯಾರು ಮಾಡಿದ್ರು ಗೊತ್ತಾದ್ರೂ ನಮ್ಮವರಿಗೆ 3-4 ಜನ ದೊಡ್ಡ ಊಟದಲ್ಲಿ ಬ್ಯಾನರ್ಗಳನ್ನ ಮಾಡೋದು ಫೋನ್ ಮಾಡಿದ್ದೆ, ಕೂಡಲೇ ಆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ಅಂತ ಹೇಳಿದ್ರು. ಎಲ್ಲರ ತೆರವುಗೊಳಿಸುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏಪ್ರಿಲ್ 18 ಶನಿವಾರ ನಡೆಯಬೇಕಾಗಿದ್ದ ಕಂಬಳವನ್ನ ನಾವು ಈ ಒಂದು ದುಃಖದ ಚರ್ಯೆಯಲ್ಲಿ ಮಾಡೋದು ಬೇಡ ಅಂತೇಳಿ ನಾವು ಅದನ್ನು ನೋಡಿದ್ದೇವೆ. ನೀವೆಲ್ಲರೂ ಕೂಡ ಮಾಧ್ಯಮದವರು ಅದನ್ನ ಪ್ರಕಟಿಸುವುದರ ಮೂಲಕ ನಮ್ಮ ಜೊತೆ ಸಹಕರಿಸಬೇಕು. ಬಹಳಷ್ಟು ಜನರಿಗೆ ಒಂದು ರೀತಿಯಲ್ಲಿ ಹರೇಕಳ ಅಂತ ಹೇಳಿದ್ರೆ ನಮ್ಮ 3 ಗ್ರಾಮ 1 ಮಾಗಡೆ ನಡಿ ಗ್ರಾಮ ನಮ್ಮ ಹರೇಕಳ, ಇಷ್ಟವರೆಗೆ ಅಲ್ಲಿ ಕಂಬಳದ ಆಗಿರಲಿಲ್ಲ. ಆದ್ರೆ ಕಂಬಳ ತಯಾರಿ ಇನ್ನೂ ಕೂಡ ನನ್ನ ದೊಡ್ಡ ಮಕ್ಕಳು ಇರ್ತಾರೆ, ಜನ ಬಂದು ನೋಡ್ತಾ ಇದ್ದಾರೆ ಪಪ್ಪ ಅಂತ ಹೇಳಿ, ಹಾಗೆ ನೋಡ್ತಾ ಕಾರ್ಯ ಕೆಲಸ ನೋಡ್ಲಿಕ್ಕೆ ಈಗಲೂ ಕೂಡ ಜನ ಬರ್ತಾ ಇದ್ದಾರೆ. ಅಂತೂ ಐತಿಹಾಸಿಕ ಕಂಬಳ ಆಗುವಂತಹ ಬರುವ ವರ್ಷ ನಾವು ನಿರೀಕ್ಷೆಯಲ್ಲಿದ್ದೇವೆ. ನಾವು ನಮ್ಮತಕ್ಕಂಥ ಎಲ್ಲ ದೇವರ ಆಶೀರ್ವಾದದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಬರುವ ವರ್ಷ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡುವಂತ ಯೋಚನೆ ನಮ್ಮಲ್ಲಿದೆ. ದೇವರ ಆಶೀರ್ವಾದ ಮಾಡಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಕಂಬಳ ದಿನವನ್ನು ಮಾಧ್ಯಮದ ದೃಶ್ಯ ಮಾಧ್ಯಮದಲ್ಲಿ